ಅರಿಶಿನದ ಗಿಡ. ಇದರಲ್ಲಿ ಅರಿಶಿನದ ಕಡುಬು ಮಾಡೋಣ ಇವತ್ತು ಸಂಜೆ. ಕಡುಬು ಮಾಡೋಣ, ಅದಕ್ಕೆ ಇವೆಲ್ಲ ಕಿತ್ಕೊಂಡು ಹೋಗ್ಬೇಕು. ಇವೆಲೆಯಲ್ಲಿ ಮಾಡೋದು. ಇದು ಅರಿಶಿನದ ಗಿಡ. ಈ ಥರ ಒಂದು ಹತ್ತು ಕುಯ್ಕೊಂಡ್ಬಿಟ್ರೆ ಇದ್ರ ಸುವಾಸನೆ ಹೆಂಗೆ ಬರುತ್ತೆ ಗೊತ್ತಾ? ಸ್ಮೆಲ್. ಇವತ್ತು ಆರ್ ಸಿ ಬಿದು ಮ್ಯಾಚ್ ಐತಿ ಇವತ್ತು. ಕಡುಬು ಮಾಡಿ ಆರ್ ಸಿ ಬಿ ತಿನ್ಸೋಣ. ಬೆಂಗಳೂರು ಬುಲ್ಸು ಆರ್ ಸಿ ಬಿ ಬೆಂಗಳೂರು ಬುಲ್ಸ್ ಕಬಡ್ಡಿ ಬುಲ್ಸ್ದ ನೋಡು. ವಾಸನೆ ನೋಡಿ ಎಷ್ಟು ಸಖತ್ತಾಗೈತೆ. ಮಲೆನಾಡು ಸೈಡು ಕಡುಬು ಮಾಡ್ತಾರೆ. ಇವಾಗ ನಮ್ಮದ್ರಲ್ಲೂ ಅರಿಶಿನದ ಎಲೆ ಆಗಿದೆ ನೋಡಿ ಇದು. ಮತ್ತು ಅಲ್ಲಿ ಸ್ವಲ್ಪ ಇದೆ, ಅದು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಆಗಿದೆ. ನಮಗೆ ಮನೆಗೆ ಯೂಸ್ ಆಗೋಷ್ಟು ಅರಿಶಿನ ಪುಡಿ ಮಾಡ್ಕೋಬೋದು. ಇದು ಎಲೆದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಕೀಳ್ತೀವಲ್ಲ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಸಿಹಿ ಕಡುಬು ಮಾಡೋಣ ಸಂಜೆ. ತುಂಬ ಚೆನ್ನಾಗಿರುತ್ತೆ. ಸಿಹಿ ಕಡುಬು ಮಾಡಿ ನಿಮಗೆ ಯಾವ ಥರ ಮಾಡೋದು ಏನು ಅಂತ ನಾನು ಹೇಳ್ತೀನಿ. ಇದನ್ನು ಮಲೆನಾಡು ಸೈಡಲ್ಲಿ ಚೆನ್ನಾಗಿ ಮಾಡ್ತಾರೆ. ಇವಾಗ ನಮ್ಮ ಮನೇಲಿ ಮಾಡಿ ತೋರಿಸ್ತೀವಿ. ನಾನು ಇದು ತಿಂದಿದ್ದೀನಿ, ಯಾವತ್ತೂ ಮಾಡಿಲ್ಲ. ಮಾಡಿಬಿಟ್ಟು ತೋರಿಸ್ತೀನಿ. ತೋಟದಿಂದ ತಂದಿರೋದು ಅರಿಶಿನದೆಲೆ ನೋಡಿ. ಇಷ್ಟು ತಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆಗಬೇಕು, ಹಂಗಾಗಿ ಇಷ್ಟು ತಂದಿದ್ದೀನಿ ನೋಡಿ. ಇದನ್ನ ತೊಳ್ಕೊಂಡು ಇಟ್ಕೋಬೇಕು. ಈಗ ಇದು ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು 1-2 ಲೋಟ ಅಕ್ಕಿನ ನೆನೆಹಾಕ್ಕೋಬೇಕು. 1 ಲೋಟ ಅಕ್ಕಿ 2 ಲೋಟ ನೆನೆಹಾಕೊಂಬಿಟ್ಟು ರುಬ್ಕೋಬೇಕು. ಇವಾಗ ನೆನೆಹಾಕ್ತಿದ್ದೀನಿ. 2 ಲೋಟ ಸಾಕು. 2 ಲೋಟ ಹಾಕ್ಕೊಂಡಿದ್ದೀನಿ. ಈ ರೈಸ್ನ ಇವಾಗ 2 ಟೈಮ್ ತೊಳ್ಕೊಂಬಿಟ್ಟು 3 ಅವರ್ಸ್ ನೆನೆಸ್ಕೊಳ್ಳೋಣ. ಇದನ್ನ 2 ಸಲ ತೊಳ್ಕೊಂಬಿಟ್ಟು ನೆನೆಹಾಕಿಡೋಣ. 3 ಅವರ್ ನೆನೆದ ಮೇಲೆ ಇದನ್ನ ರುಬ್ಕೋಬೇಕು. ಈಗ 2 ಸಲ ತೊಳೆದಿದ್ದೀನಿ. ಇದನ್ನ ನೆನೆಹಾಕಿಡ್ತೀನಿ. ಈಗ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ 3 ಅವರ್ಸ್ ನೆನೆಯಲ್ಲಿ ಆಮೇಲೆ ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಬಿಟ್ಟು ಇವಾಗ ಇದನ್ನು ತೊಳೆದಿಟ್ಬಿಟ್ಟು ಇದು ಮಾಡೋಣ. ತೊಳೆದಿಟ್ಕೊಂಬಿಟ್ರೆ ನೀಟಾಗಿರುತ್ತೆ. ಧೂಳೆಲ್ಲ ಇರ್ತಿರುತ್ತಲ್ಲ. ಮಳೆ ಬಂದಿದೆ, ಬಟ್ ಆದರೂ ಒಂದ್ಸಲ ನಾವು ಮನೇಲಿ ಒಂದ್ಸಲ ತೊಳ್ಕೊಳ್ಳೋಣ ಅಂತ ತೊಳಿತಾ ಇದ್ದೀನಿ. ಅಕ್ಕಿನ ನಾನು ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಹೀಗೆ ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡು ಒಂದು ಡಬ್ರಿಗೆ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಕೊಂಡ್ಬಿಟ್ಟು ಬಾಳೆ ಕಾಯ್ದು ಪಾಕ ಮಾಡ್ಕೊಳ್ಳೋಣ. ಸಿಹಿ ಕಡುಬುಗಲ್ವಾ, ಹಂಗಾಗಿ ಕಾಯಿ ಹಾಕೊಳ್ತಾ ಇದ್ದೀನಿ. ನಾನು ಒಂದು 2 ಕಾಯಿ ತೊಗೊಂಡಿದ್ದೀನಿ ದೊಡ್ಡವು. ಇದಕ್ಕೆ ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ಹಾಕ್ಕೊಂಡ್ರೆ ಇದು ಪಾಕ ರೆಡಿ ಆಗಿಬಿಡುತ್ತೆ ಸ್ವೀಟಿಗೆ. ಸ್ವಲ್ಪ ಬಿಸಿಲು ಬಾಡಿಸ್ಕೊಳ್ಳೋಣ. ಮತ್ತು ತುಂಬ ಚೆನ್ನಾಗಿರುತ್ತೆ. ಅದು ಬೆಂದಾದ್ಮೇಲೆ ಆ ಎಲೆದಿರುತ್ತಲ್ಲ, ಅದು ಫ್ಲೇವರು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ವಾಸನೆ ಸಖತ್ತಾಗಿರುತ್ತೆ ಅದ್ರದ್ದು. ಕಿತ್ತಾಗ್ಲೇ ವಾಸನೆ ಚೆನ್ನಾಗಿತ್ತು. ಬೆಂದಮೇಲೆ ಅದ್ರದ್ದು ಎಲ್ಲ ಅಂಶ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ ಇನ್ನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊತೀನಿ. ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಸಾಕು, ಇಷ್ಟು ಹಾಕ್ಕೊತೀನಿ. ಚೆನ್ನಾಗಿದು ಪಾಕ ಬಿಟ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದು ಬೆಲ್ಲದ್ದೇ ನೀರಂಶ ಬರುತ್ತೆ, ಹಂಗಾಗಿ ಚೆನ್ನಾಗಿ ಬೇಯ್ಕೊಳುತ್ತೆ ಇದರಲ್ಲೇ. ಮತ್ತು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಬರೋಲ್ಲ. ನಾನೇ ನೀರು ಹಾಕಿಲ್ಲ. ಹಂಗೆ ನಿಧಾನ ಸಣ್ಣೂರಲ್ಲಿ ಬೇಯಿಸ್ಕೋಬೇಕು.
ಇದು ನಿಧಾನಕ್ಕೆ ಬೇಕು ಅಂತ ಇರಲಿ. ನಾನು ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಏಲಕ್ಕಿ ಪೌಡ್ರಿಗೆ ಒಂದು 6 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಬ್ಬಕ್ಕೆ ಏಲಕ್ಕಿ ಜೊತೆ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ನೀಟಾಗಿ ರುಬ್ಕೊಳುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಫೈನ್ ಪೌಡ್ರ್ ಆಗುತ್ತೆ ನೋಡಿ, ಈ ಥರ ಪೌಡ್ರ್ ಆಗುತ್ತೆ. ನೀಟಾಗಿ ಎಲ್ಲ ಇದು ಅದ್ರದ್ದು ಕಾಳದೆಲ್ಲ ಪೌಡ್ರ್ ಆಗುತ್ತೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ, ಇದನ್ನು ಅದರಲ್ಲಿ ಹಾಕ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ಏಲಕ್ಕಿನ ಹಾಕ್ಕೊಳ್ಳೋಣ, ಏಲಕ್ಕಿ ಪೌಡ್ರ. ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಗಿದೆ ಆಲ್ಮೋಸ್ಟು. ಈಗ ಆಫ್ ಮಾಡ್ಕೊತೀನಿ ನಾನು. ಈಗ ಆಫ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನೀರು ಇಕ್ಕೊಳ್ಳೋಣ. ಇದನ್ನು ಅವೆಲ್ಲಿ ಬೇಯಿಸ್ಬೇಕು. ಹಂಗಾಗಿ ಇಡ್ಲಿ ಪಾತ್ರೆಗೆ ಇಷ್ಟು ನೀರು ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡು ಇದು ಸ್ವಲ್ಪ ಹೊತ್ತು ಕಾಯಲಿ. ಇದು ಸ್ವಲ್ಪ ಹೊತ್ತು ನೀರು ಕಾಯಲಿ. ಈಗ ಸಣ್ಣದು ಒಂದೇ ಒಂದು ಪ್ಲೇಟ್ ಇಟ್ಕೊತೀನಿ, ಯಾಕಂದರೆ ಅಲ್ಲೆಲ್ಲ ಒಂದ್ರ ಮೇಲೆ ಒಂದು ಎಲ್ಲ ಜೋಡಿಸ್ಕೊಂಡು ಬೇಯಿಸ್ಕೊಳಕ್ಕೆ. ಈಗ ನೀರು ಕಾಯಲಿ, ಅಷ್ಟೊತ್ತಿಗೆ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ಎಲೆಗಳಿಗೆಲ್ಲ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಕನ್ಸಿಸ್ಟೆಂಟಲ್ಲಿದ್ದರೆ ಸಾಕು ಹಿಟ್ಟು. ಈ ಥರ ತೆಳ್ಳಗೆ ಹಾಕ್ಕೋಬೇಕು ನೋಡಿ. ಈ ಥರ ತೆಳ್ಳಗೆ ಹಾಕ್ಕೊಂಡ್ರೆ ಎಲ್ಲ ಕಡೆ ಈ ಥರ ಹರಡ್ಕೋಬೇಕು. ಸ್ವೀಟ್ನ ತೋರಿಸಿ ಕಾಣಿಸ್ತಿದ್ಯಾ? ಈ ಸ್ವೀಟ್ನ ಇದಕ್ಕೆ ಹಾಕೊಳ್ಳೋಣ. ಈ ಸ್ವೀಟ್ನ ಇವೆಲೆಗೆ ಹಾಕೊಳ್ಳೋಣ. ಅಷ್ಟೇ. ಈ ಥರ ಹಿಂಗೆ ಮಡ್ಚ್ಬಿಟ್ಟು ಅದರಲ್ಲಿ ಹಬೆಗಿಡೋದು. ಈಗ ಹೀಗೆ ರೆಡಿ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕು ಅಷ್ಟನ್ನು ರೆಡಿ ಮಾಡ್ಕೊತೀನಿ. ಎಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಕಾರವಾರದಲ್ಲಿ ಈ ಥರ ಮಾಡಿರೋದು ನೋಡಿದ್ದೆ ಅಲ್ಲಿ ನನ್ನ ಫ್ರೆಂಡ್ ಮನೇಲಿ. ಹಾಗಾಗಿ ಟ್ರೈ ಮಾಡೋಣ ಅಂತ. ಇವಾಗ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಅರಿಶಿನ ಗಿಡ ಚೆನ್ನಾಗಿ ಬಂದಿತ್ತು ಎಲೆ ಎಲ್ಲ ನೋಡಿದೆ. ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಹೇಗಾಗುತ್ತೆ ಆದಮೇಲೆ ತಿಂದು ನೋಡಿ ಹೇಳ್ತೀವಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಅಂದರೆ ಗೊತ್ತಲ್ಲ, ರೋಗ ನಿರೋಧಕ ಲಕ್ಷಣ ಅದರಲ್ಲಿರುತ್ತೆ. ಹಾಗಾಗಿ ಅದು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಮನೆಗೆ ಬಂದಂಗೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಅಂದರೆ ಅವ್ರ ಥರ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಯರ್ ಬೈ ಅವರಿಗೆ ರೀಚ್ ಆಗ್ತೀನಿ ಅಲ್ವಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ. ನೀರು ಕಾದಿದೆ. ಈಗ ಇಟ್ಬಿಡೋಣ ಇದನ್ನು. ಜಾಸ್ತಿ ದೊಡ್ಡದಾಯ್ತು. ಸ್ವಲ್ಪ ದೊಡ್ಡದಾಯ್ತು, ಗೊತ್ತಾಗಿಲ್ಲ ಅಲ್ಲ. ಕಟ್ ಮಾಡಿದ್ರೆ ಸರಿಯಾಗುತ್ತೆ. ಇನ್ನೊಂದು ದೊಡ್ಡದಾಯ್ತದೆ. ಇಷ್ಟೆಷ್ಟು ಮಾಡಿದ್ರೆ ಸರಿಯಾಗುತ್ತೆ. ಈಗ ಇದೊಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡು ನೋಡಿ, ಈಗೆಲ್ಲ ಇಡ್ತಾ ಇದ್ದೀನಿ. ಸರಿ ಮಾಡ್ಕೊಳ್ಳಿ. ತೊಂದರೆ ಇಲ್ಲ, ಏನಾಗಲ್ಲ. ಈಗ ಇದನ್ನು ಮುಚ್ಚೋಣ. 15 ನಿಮಿಷ ಬೇಯಲಿ. ಈಗ ಇದು ಆರಿದೆ ನೋಡಿ.
ವಾಸನೆ ಸಖತ್ತಾಗಿ ಬರ್ತದೆ ಫ್ಲೇವರ್. ಈಗ ನೋಡಿ ಈಗೆಲ್ಲ ಬೆಂದಿದೆ ನೋಡಿ. ಈ ಥರ ಒಂದು 20 ನಿಮಿಷ 15 ಮಿನಿಟ್ಸ್ ಇಲ್ಲಾಂದರೆ 20 ನಿಮಿಷ ಬೇಯಿಸಿದ್ರೆ ಸಾಕು. ಬಿಸಿ ಬಿಸಿ ಸಿಹಿ ಕಡುಬು ರೆಡಿ. ಸಿಹಿ 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 ಕಡುಬು ರೆಡಿ, ಬಿಸಿ ಬಿಸಿ. ಈಗ ಓಪನ್ ಮಾಡೋಣ. ಪಾಸ್ ಸರಿ ಬಂದು ಓಪನ್ ಮಾಡೋಣ. ಬಿಸಿ ಬೇಕಾಯ್ತು, ಬಿಸಿ ಬೇಕು ನೋಡಿ. ಇವಾಗ ಕಡುಬು ರೆಡಿ, ಬಿಸಿ ಬಿಸಿದು. ಟೇಸ್ಟ್ ನೋಡೋಣ. ಸಕ್ಕತ್ತಾಗೈತೆ. ನೀವು ಮಾಡಿ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೊಡಿ, ಎಲ್ಲ ಕೊಡಿ. ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೊಡಿ, ಎಲ್ಲ ಕೊಡಿ. ಇನ್ನು ತಿನ್ನೋಣ ಅಂತ ಅನ್ನಿಸ್ತು. ಲೈಕ್ ಕೊಡಿ, ಎಲ್ಲ ಕೊಡಿ. ಅಮ್ಮ ನಂದು ಚಿಕ್ಕ 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 ಚಿಕ್ಕ